ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಮಗನಿಗೆ ಬೆಳಗ್ಗೆನೇ ಹಣ್ಣು ಕಟ್ ಮಾಡಿಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅವನು ತಂದಿಟ್ಟಿದ್ದ ಬೆಳಗ್ಗೆನೂ ಕಟ್ ಮಾಡ್ಕೊಡಮ್ಮ ಅಂತ. ಅದಕ್ಕೆ ಸ್ವಲ್ಪ ಇದಿತ್ತು, ಕಿತ್ತಲೆ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಮತ್ತು ಸ್ವಲ್ಪ ದ್ರಾಕ್ಷಿ ಹಣ್ಣೆಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ. ನಾನು ನೈಟು ಎಲ್ಲೋ ಒಂದು ಕೆಲಸ ಹುಡ್ಕೊಂಬರೋಣ ಅಂತ ಕೆಲ್ಸಕ್ಕೆ ಹೋಗಿದ್ದೆ ನೆನ್ನೆ ಮಧ್ಯಾಹ್ನ. ನೆನ್ನೆ ಮಧ್ಯಾಹ್ನ ಏನೂ ಇರಲಿಲ್ಲ ನನಗೆ. ಮಧ್ಯಾಹ್ನ ಏನೂ ಇರಲಿಲ್ಲ. ಮತ್ತು ಸಂಜೆ ಬಂದು ನಮ್ಮ ಕೆಳಗಡೆ ನಮ್ಮ ಓನರು ತಲೆ ನೋಯ್ತಾನೆ ಇತ್ತು ನನಗೆ. ಏನೋ ಬಿಡು ನೋಯ್ತೈತೆ ಅಂತ ನಾನು ಸುಮ್ಮನೆ ಆದೆ. ಆಮೇಲೆ ನಮ್ಮ ಓನರು ಅವ್ರ ಮನೇಲೇನೋ ಫಂಕ್ಷನ್ ಮಾಡಿದ್ರಂತೆ ಚಿಕ್ಕದಾಗಿ. ಬಾರಕ್ಕ ಕುಂಕುಮ ತಗೊಂಡು ಊಟ ಮಾಡ್ಕೊಂಡು ಹೋಗಿವಂತೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹೋದೆ. ಅಲ್ಲೊಂದು ಸ್ವಲ್ಪ ಊಟ ಮಾಡಿಬಿಟ್ಟು ಕುಂಕುಮ ತಗೊಂಡ್ಬಂದೆ. ಬಂದರೆ ನೈಟು ತಲೆನೋವು ತುಂಬ ಆಗೋಯಿತು ನನಗೆ. ಏನಕ್ಕಪ್ಪ ಅಂದರೆ ನೆನ್ನೆ ಒಂದು ಸ್ವಲ್ಪ ದೂರ ಎಲ್ಲ ನಡೆದಾಡ್ಬಿಟ್ಟೆ ಬಿಸಿಲಲ್ಲಿ. ಹಂಗಾಗಿ ಸ್ವಲ್ಪ ನನಗೆ ತಲೆನೋವು. ಮನೆ ಹತ್ರನೂ ಸ್ವಲ್ಪ ನಡ್ಕೊಂಡು ಬಂದುಬಿಟ್ಟೆ ಗೇಟಿಂದ. ಹಂಗಾಗಿ ಸಿಕ್ಕಾಪಟ್ಟೆ ತಲೆನೋವು. ಅದಕ್ಕೂ ನನಗೆ ತಲೆನೋವು ಜಾಸ್ತಿ ಆಗಿರೋದು. ಆಮೇಲೆ ನೀರಿನ ವ್ಯತ್ಯಾಸ ಆಗಿ ನನಗೆ ಆ ಥರ ಆಗಿರೋದು. ಬಂದು ಮಲಗಿಬಿಟ್ಟೆ. ಮಲಗಿದ್ರೆ ಸಾಂಬಾರು ಮಾಡಿದೆ, ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದೆ. ಮುದ್ದೆ ಏನಾದರೂ ಮಾಡ್ಕೊಡೋಣ ಅಂತ ಆಗಲಿಲ್ಲ ನನಗೆ. ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು. ಅದಕ್ಕೆ ಸಾರು ಒಂದು ಮಾಡಿಟ್ಬಿಟ್ಟು ನನ್ನ ಮಗನಿಗೆ ಫೋನ್ ಮಾಡಿದೆ. ತಲೆ ನೋಯ್ತಾಯ್ತಪ್ಪ, ನನ್ನ ಕೈಲಿ ಆಗ್ತಿಲ್ಲ ಅಂದೆ. ಸರಿ ಆಯಿತು, ಮಾತ್ರೆ ತರ್ತೀನಿ ಬಿಡಮ್ಮ ಅಂತ. ನನ್ನ ವಾಯ್ಸ್ ಕೇಳ್ತಾ ಇರ್ಬೋದು ನೀವು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಗಂಟ್ಲು ಥರ ಆಗ್ಬಿಟ್ಟೈತೆ. ತರ್ತೀನಿ ಅಂದ. ಸರಿ, ಅವ್ನು ಮರ್ತು ಬಂದುಬಿಟ್ಟಿದ್ದ. ತಿರ್ಗೋಗಿ ಪಾಪ ಅಷ್ಟೊತ್ತಲ್ಲಿ ತಗೊಂಬಂದು ಮಾತ್ರೆ ನುಂಗ್ಬಿಟ್ಟು ಮಲಗ್ಬಿಟ್ಟೆ. ಅವನು ಏನೂ ತಿನ್ನಲಿಲ್ಲ. ಅವ್ರಿಗೂ ಏನೂ ಮಾಡಿಕ್ಕಾಗಲಿಲ್ಲ ನನಗೆ. ತುಂಬ ಅಂದರೆ ತುಂಬ ತಲೆನೋವು ಜಾಸ್ತಿ ಆಗೋಗ್ಬಿಡ್ತು. ಒಂಥರ ನೆಗಡಿ ಎಲ್ಲ ಜಾಸ್ತಿ ಆಗೋಯಿತು. ಆಮೇಲೆ ಅವನು ಹಂಗೆ ಮಲಗ್ಬಿಟ್ಟ. ನಾನು ಮಲಗ್ಬಿಟ್ಟೆ. ಅವ್ನು 2 ಚಿಪ್ಸ್ ಪ್ಯಾಕೆಟ್ ತಂದಿದ್ದ, ತಿಂದ್ಬಿಟ್ಟು ಮಲಗ್ಬಿಟ್ಟ. ನನಗೂ ತಿನ್ಸೋಕೆ ಬಂದ, ನಾನು ತಿನ್ನಲಿಲ್ಲ. ಆಮೇಲೆ ತಲೆಗೆ ಎಣ್ಣೆ ಹಚ್ಕೊಂಬಿಟ್ಟು ಮಲಗ್ಬಿಟ್ಟೆ. ಸಾಂಬಾರು ಹಂಗೆ ಇತ್ತು ಕುಕ್ಕರಲ್ಲಿ. ಅದಕ್ಕೆ ಇವಾಗ ಅವ್ನ ಕಣ್ಣೆಲ್ಲ ಕಟ್ ಮಾಡಿಕೊಟ್ಟೆ. ಏಕೆಂದರೆ ಬೆಳಗ್ಗೆನೇ ತಿನ್ನಲಿ ಏನಾದರೂ ಹೊಟ್ಟೆಗೆ ಅಂತ. ಯಾಕಂದರೆ ರಾತ್ರಿ ತಿಂದಿಲ್ವಲ್ಲ, ಅದಕ್ಕೆ ಬೆಳಗ್ಗೆ ತಿನ್ನಲಿ ಅಂದ್ಬಿಟ್ಟು ಮಾಡಿಕೊಟ್ಟೆ. ಸಾಂಬಾರು ಒಂದು ತಪ್ಪಲಿಗೆ ಹಾಕಿಟ್ಟಿದ್ದೀನಿ. ಕುಕ್ಕರೆಲ್ಲ ಸಿಂಕಿಗೆ ಹಾಕಿದ್ದೀನಿ. ರಾತ್ರಿ ನಾನು ಒಲೆ ಒರೆಸ್ಲಿಲ್ಲ ಮತ್ತು ಪಾತ್ರೆನೂ ತೊಳಿಲಿಲ್ಲ. ಏನೂ ಆಗಲಿಲ್ಲ ನನ್ನ ಕೈಲಿ. ಅದಕ್ಕೆ ಎಲ್ಲ ಈಗ ಮಾಡ್ಕೋಬೇಕು. ನೋಡಿ, ಒಂದಿನ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ತುಂಬ ಇದಾಗುತ್ತಪ್ಪ. ಮನೆಯಲ್ಲಿ ಕೆಲಸ ಮಾಡೋರೇ ಇರೋಲ್ಲ. ನಾನೇನು ಪಾತ್ರೆ ಎಲ್ಲ ಜಾಸ್ತಿ ಕೂಡಾಕೊಳ್ಳಲ್ಲ. ಆದ್ರೂ ಹುಷಾರಿಲ್ಲ ಅಂದಾಗ ಆ ಥರ ಆಗ್ಬಿಡುತ್ತೆ. ನನ್ನ ಮಗನಿಗೆ ಅಡುಗೆ ಮಾಡಿಕ್ಕೋರೇ ಇರೋಲ್ಲ ನನಗೆ ಹುಷಾರಿಲ್ದಂಗೆ ಮಲಗಿಬಿಟ್ರೆ. ಏನು ಮಾಡೋದು? ನನ್ನ ಕೈಲಿ ನಿಜವಾಗ್ಲೂ ಒಂದು ತಲೆನೂ ಸಹ ನನಗೆ ತಲೆನೇ ಎತ್ತೋಕ್ಕಾಗ್ತಿಲ್ಲ. ಆ ಥರ ಆಗೋಗ್ಬಿಡ್ತು ನೈಟು. ಹಂಗಾಗಿ ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಸ್ವಲ್ಪ ತಲೆನೋವು ಕಮ್ಮಿ ಆಗೈತೆ. ಮಾತ್ರೆ ತಂದುಕೊಟ್ಟ ನುಂಗಿದ್ಮೇಲೆ ಸ್ವಲ್ಪ ತಲೆನೋವು ಬಿಡ್ತು. ನೆಗಡಿ ಕೆಮ್ಮು ಕಮ್ಮಿ ಆಗ್ತಿಲ್ಲ. ಅದಕ್ಕೇ ಸ್ಟವ್ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಬಂದೆ. ಅವ್ನಿಗೆ ಹಣ್ಣೆಲ್ಲ ಕಟ್ ಮಾಡಿಕೊಟ್ಟೆ. ನಾನು ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಕುಡಿತೀನಿ. ಪಾತ್ರೆ ಎಲ್ಲ ಐತೆ ತೊಳ್ಕೊಳ್ಳೋದು. ಹಾಗಾಗಿ ನನಗೆ ಒಂದು ಚಿಂತೆ ಏನಪ್ಪ ಅಂದರೆ, ನನಗೇನೇ ಆಗಲಿ ನನ್ನ ಮಗನಿಗೆ ಉಪವಾಸ ಇರಿಸ್ಬಿಟ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನನಗೆ. ನಾನು ಉಪವಾಸ ಇದ್ದರೂ ಪರವಾಗಿಲ್ಲ, ನನ್ನ ಮಗ ಉಪವಾಸ ಇದ್ಬಿಟ್ರೆ ನಂಗೆ ತುಂಬ ಬೇಜಾರಾಗುತ್ತಪ್ಪ. ಯಾಕೋ ಗೊತ್ತಿಲ್ಲ, ನೈಟ್ ಹಂಗಾಯ್ತು. ನನಗೆ ಇವಾಗ ಇನ್ನೂ ಒಂದು ಏನಪ್ಪ ಅಂದರೆ ಕೆಲಸದ್ದು ಚಿಂತೆ ನನಗೆ. ಕೆಲಸ ಒಂದು ಸಿಕ್ಬಿಟ್ರೆ ಎಲ್ಲಾದರೂ ಹೋಗಿ ಹೊರಗಡೆ ದುಡ್ಕೊಂಡಂಗೆ ಆಗಿಬಿಟ್ರೆ ಸಾಕು ನನಗೆ. ಮನೆ ಹತ್ರ ಕೂತ್ಕೊಂಡು ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಮನೆ ಹತ್ರ ಕೂತ್ಕೊಂಡಿರೋಕ್ಕೂ ಬೇಜಾರು ನನಗೆ. ಇಷ್ಟೊತ್ತ ಮನೆ ಕೆಲಸ ಮಾಡೋದಲ್ವ. ಮನೆ ಕೆಲಸ ಏನಿರಲ್ಲ, ಎಲ್ಲ 10 ಗಂಟೆ 8:30ಗೆಲ್ಲ ಆಗೋಗಿರುತ್ತೆ ನನ್ನ ಮನೆ ಕೆಲಸ. ತೊಳೆಯೋದು, ಬೆಳಗೋದು, ವಾರ ಪೂಜೆ ಎಲ್ಲ ಮುಗಿದೋಗುತ್ತೆ. ತಿಂಡಿದೆಲ್ಲ ಮುಗಿದೋಗ್ಬಿಡುತ್ತೆ 8:30 9 ಗಂಟೆಗೆಲ್ಲ. ಆಮೇಲೆ ಸುಮ್ಮನೆ ಕಾಲ ಕಳಿಬೇಕಲ್ವ. ಅದಕ್ಕೋಸ್ಕರ ನನಗೆಲ್ಲರೂ ಒಂದು ಕೆಲಸ ಸಿಕ್ಬಿಟ್ರೆ ಸಾಕು. ಅದೇ ಹುಡುಕೊಂಡು ಓಡಾಡ್ತಾ ಇದ್ದೀನಿ. ಬೇರೆಯವ್ರನ್ನೆಲ್ಲ ಕೇಳ್ತಾ ಇದ್ದೀನಿ. ನೋಡೋಣ ಯಾವ ಕಡೆಯಿಂದ ಕೆಲಸ ಸಿಗುತ್ತೆ ಅಂತ. ಹುಡುಕಿ ಕೊಡ್ತೀವಿ ಅಂತ ಹೇಳ್ತಾವ್ರೆ. ನೋಡೋಣ ಎಲ್ಲರೂ ಒಂದು ಕಡೆ. ನಾನು ತಿರುಗ್ತಾ ಇದ್ದೀನಿ. ಹಾಗಾಗಿ ಬಿಸಿಲಲ್ಲಿ ಓಡಾಡ್ಕೊಂಡು ಬಂದುಬಿಟ್ನಲ್ಲ, ಅದಕ್ಕೂ ಸಿಕ್ಕಾಪಟ್ಟೆ ತಲೆನೋವು. ಕಲ್ಲರ್ ಬೇರೆ ಹೆಚ್ಚಿದ್ದೆ ತಲೆಗೆ ಸ್ವಲ್ಪ. ಹಾಗಾಗಿ ಎಲ್ಲ ಸೇರಿಸಿ ನನಗೆ ಒಂದೇ ಸಲ ತಲೆನೋವು ಸಿಕ್ಕಾಪಟ್ಟೆ ಆಗೋಯಿತು. ನೋಡಿ, ಲೆಮನ್ ಟೀ ಇಟ್ಟಿದ್ದೀನಿ. ಪಾತ್ರೆ ಹಂಗೆ ಐತೆ, ತೊಳಿಬೇಕು. ಲೆಮನ್ ಟೀ ಕುಡಿದ್ಬಿಟ್ಟು ಪಾತ್ರೆ ತೊಳಿತೀನಿ. ಫಸ್ಟು ಒಂದು ಸ್ವಲ್ಪ ಕುಡಿತೀನಿ ಲೆಮನ್ ಟೀನ. ಕಣ್ಣೆಲ್ಲ ಒಂಥರ ಆಗ್ಬಿಟ್ಟೈತೆ ಕೆಂಪಗೆ. ಉಷ್ಣಾಂಶ ಜಾಸ್ತಿ ಆಗೈತೆ ಅನ್ಸುತ್ತೆ ನನಗೆ. ಹಾಗಾಗಿ ಮನುಷ್ಯನಿಗೆ ನಿಜವಾಗ್ಲೂ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕೆಲಸ ಅಂತ ಇದ್ದರೆ
ಮಾಡ್ಕೊಂಡು ಊಟ ಮಾಡ್ತೀವಿ. ಬೆಳಗ್ಗೆ ಹೋಗಿ ಸಂಜೆ ಬರೋಂಗೆ ಕೆಲಸ ನೋಡ್ಕೊಂಬಿಟ್ರೆ ನಿಜವಾಗ್ಲೂ ಖುಷಿ ಆಗ್ತೈತೆ. ನಾನು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಮಾಡಿದ್ದೀನಿ. ಆದರೆ ನನಗೆ ಅನುಕೂಲ ಇರೋಂಥ ಕೆಲಸಗಳು ಯಾವೂ ಸಿಗಲಿಲ್ಲ. ಯಾಕೆ ಅಂದರೆ ಎಲ್ಲ ಟೈಮಿಂಗ್ಸು ಜಾಸ್ತಿ, ಆಮೇಲೆ ನನಗೆ ವೆಹಿಕಲ್ಗಳು ಅಡ್ಜಸ್ಟ್ ಇಲ್ಲ. ಹಂಗಾಗಿ ನಾನು ಕೆಲಸ ಬಿಟ್ಟಿದ್ದು. ಅದಕ್ಕೋಸ್ಕರ ಇವಾಗ ಎಲ್ಲಾದರೂ ಒಂದು ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ರೆ ಸಾಕು. ಏನು ಮಾಡೋದು, ಋಣ ಎಷ್ಟು ದಿನ ಇರುತ್ತೋ ಅಷ್ಟೇ ದಿನ ಅಲ್ವಾ ಎಲ್ಲ ಕೆಲಸ ತೊಗೊಂಡು ಮಾಡೋಕ್ಕಾಗೋದು. ಇವಾಗ ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನನ್ನ ಮನೆ ಜೀವನ ನಡೆಯೋಲ್ಲ. ಮನೇಲಿ ರೇಷನ್ನು ಮತ್ತು ಇವಾಗ ನಾನು ಅಡ್ವಾನ್ಸ್ಗೆ ಅಂತ ಯಾರ್ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ, ಅವ್ರಿಗೆಲ್ಲ ಕೊಡಬೇಕು. ಏನು ಮಾಡೋದಕ್ಕಾಗ್ತಿಲ್ಲ ನನಗೆ. ಅದೊಂದು ನನಗೆ ನೈಟೆಲ್ಲ ನಿದ್ದೆ ಬರೋಲ್ಲ ನಿಜವಾಗ್ಲೂ. ಒಂದೊಂದು ದಿವಸ ಜ್ಞಾಪಿಸ್ಕೊಂಬಿಟ್ರೆ ಯಾವಾಗಪ್ಪ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನಿಸ್ಬಿಟ್ಟೈತೆ. ನಂಗೆ ನೈಟ್ ನಿದ್ದೆನೇ ಬರೋಲ್ಲ ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ. ಒಬ್ಬೊಬ್ರು ಎಷ್ಟು ಆರಾಮಾಗಿರ್ತಾರೆ ಅಂದರೆ ನಮ್ಗೆ ಆಗೋದಿಲ್ಲ. ಆದರೂ ನಾನು ಅಂದ್ಕೊತೀನಿ ಒಂದೊಂದ್ಸಲಿ ಇಷ್ಟೊಂದೆಲ್ಲ ಸಾಲಗಳಿರ್ತಲ್ಲ, ಇವರೆಲ್ಲ ಹೆಂಗೆ ಆರಾಮಾಗಿರ್ತಾರೆ ಅಂತ. ನಿಜವಲ್ಲ ಅವರು ಏನೋ ಗೊತ್ತಿಲ್ಲ ನನಗೆ ಅವರು ಇದು. ಆದರೆ ನನ್ನ ಪ್ರಕಾರ ನನಗನ್ಸೋದು ಏನಪ್ಪ ಅಂದರೆ ನಾವು ಕೆಲ್ಸಕ್ಕೆ ಹೋದ್ರೇ ಜೀವನ. ನನ್ನ ಒಂದು ಸಂಸಾರದ ಗಾಲಿ ಓಡಬೇಕು ಅಂದರೆ ನಾನು ಕೆಲ್ಸಕ್ಕೆ ಹೋಗಲೇಬೇಕು. ಜೀವನ ನಡೆಯೋಲ್ಲ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನಾವಿರೋದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಕೊಂಡು ಮತ್ತು ದಿನಸಿ ಮನೇಲಿ ಎಷ್ಟೆಲ್ಲ ಇರುತ್ತಲ್ವ, ಐಟಮ್ ತರೋದು, ಅದು ಇದು ಮನೆ ಅಂದಮೇಲೆ ಎಷ್ಟೆಲ್ಲ ಖರ್ಚಿರುತ್ತಲ್ವ. ನನ್ನ ಮಗನಿಗೆ ಫೀಸ್ ಕಟ್ಟಬೇಕು ಕಾಲೇಜ್ಗೆ, ಇದೆಲ್ಲ ಎಷ್ಟು ಕಷ್ಟ ಐತೆ. ಹಂಗಾಗಿ ನನಗೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮು. ಯಾವಾಗಲೂ ಏನಪ್ಪ ಕೆಲಸ ದುಡ್ಡಿದ್ದು ಅದು ಇದು ಹೇಳ್ತಾರೆ ಅಂತ ಅನ್ಕೋಬೇಡ್ರಿ. ನಿಜವಾಗ್ಲೂ ನನಗೆ ಕೆಲಸ ಒಂದು ಸಿಕ್ಬಿಟ್ರೆ ನನಗೆ ಇಷ್ಟೊಂದು ತಲೆನೋವು ಇರೋಲ್ಲ. ಈ ಚಿಂತೆ ಮಾಡೇ ನನಗೆ ತಲೆನೋವು ಜಾಸ್ತಿ ಆಗಿಬಿಟ್ಟಿರೋದು ನಿಜವಾಗ್ಲೂ. ಯಾವಾಗಪ್ಪ ನನಗೆ ಕೆಲಸ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾರ್ಯಾರಿಗೋ ಹೇಳಿದ್ದೀನಿ, ನೋಡೋಣ ಯಾವ ಕಡೆಯಿಂದ ಕೆಲಸ ಬರುತ್ತೆ ಅಂತ. ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಪಾತ್ರೆ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಏನು ಜಾಸ್ತಿ ಇರಲಿಲ್ಲ ಪಾತ್ರೆಗಳು. ನನ್ನ ಮಗನಿಗೆ ಹೇಳ್ತಾಯಿದ್ದೀನಿ ಮುಸ್ರೆ ತಗೊಂಡೋಗಿ ಅಲ್ಲಿ ಹಸ್ಗಳು ಕಟ್ಟವ್ರಲ್ಲ ಅಲ್ಲಿ ಕೊಟ್ಟು ಬಾರಪ್ಪ ಅಂತ ಕರಿತಾ ಇದ್ದೀನಿ. ಅವ್ನು ಬರ್ತಾಯಿಲ್ಲ. ಹುಡುಗರು ಹೆಂಗೆ ಒಂದೊಂದ್ಸಲಿ ನನ್ನ ಮಗ ನನಗೆ ಚಂಡಿ ಮಾಡ್ತಾನೆ, ಮಾತು ಕೇಳೋಲ್ಲ. ಅಲ್ಲಿ ಹಸ್ಗಳು ಕಟ್ಟವ್ರಲ್ಲ, ನಮ್ಮ ಮನೆಗೆ ಕಲ್ಲಂಗಡಿ ಹಣ್ಣೆಲ್ಲ ಕತ್ತರಿಸಿದ್ದೀನಲ್ವ, ಕಟ್ ಮಾಡಿದ್ದೀನಲ್ಲ, ಅದೆಲ್ಲ ತಗೊಂಡೋಗಿ ಕೊಟ್ಟರೆ ಪಾಪ ಹಸ್ಗಳು ತಿಂತವೆ. ಇಲ್ಲೆಲ್ಲೋ ತಗೊಂಡೋಗಿ ಆಚೆ ಎಸ್ತಾರೆ ಪಾಪ. ಹಂಗೆ ಅವನು ಹೋಗಿ ಹಂಗೆ ಎಸ್ದು ಬಂದ. ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದ.